ನೆನ್ನೆಯಿಂದ ಶುರು ಮಾಡಿದ್ದೀವಿ, ನೀವು ನೆನ್ನೆ ಇರಲಿಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ತಿರುಪತಿ ರಹಸ್ಯ ಅಂತೇಳಿ ಡೈಲಿ ಇರುತ್ತೆ 9 ಗಂಟೆಗೆ ಪ್ರೈಮ್ ಟೈಮಲ್ಲಿ, ಮತ್ತು ಈ ಹೊತ್ತಲ್ಲಿ ಸಾಧಾರಣವಾಗಿ 9:15 ಕೊಡ್ತೀವಿ. ಇವತ್ತು ಸ್ವಲ್ಪ ಬೇರೆ ಸುದ್ದಿಗಳಿರೋ ಕಾರಣಕ್ಕಾಗಿ ಲೇಟ್ ಆಗಿದೆ. ಇವತ್ತು ಭಾಗ 2 ಕುಬೇರನ ಕಥೆಯನ್ನು ಕೇಳಿಸ್ಕೊಳ್ಳಿ. ಜನ್ಮದ ಕಳ್ಳ ಕುಬೇರನಾಗಿದ್ದು ಯಾಕೆ? ಕುಬೇರ ಭೂಲೋಕ ಶ್ರೀಮಂತ ಆಗಿದ್ದೇ ವಿಶೇಷ. ಕುಬೇರನ ಹೆಸರು ಕೇಳದೋರು ಯಾರಿದ್ದಾರೆ ಹೇಳಿ? ಅದೇ ಕುಬೇರನ ನಿಜವಾದ ಹೆಸರು ವೈಶ್ರವಣ. ಆತ ಹಿಂದಿನ ಜನ್ಮದಲ್ಲಿ ಅರಿವಿದ್ದೋ ಇಲ್ಲದೆಯೋ ಶಿವನ ಒಲುಮೆಗೆ ಪಾತ್ರನಾಗುವಂತಹ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಕುಬೇರನಾದ. ಪೂರ್ವ ಜನ್ಮದಲ್ಲಿ ಕುಬೇರನ ಹೆಸರು ಗುಣನಿಧಿ. ಆತನ ತಂದೆ ಕಾಂಪಿಲ್ಯದಲ್ಲಿ ವಾಸಿಸುತ್ತಿದ್ದ ಮಹಾ ಪಂಡಿತ ಯಜ್ಞದತ್ತ. ಸದಾ ಯಜ್ಞ, ಯಾಗ, ಹೋಮ, ಹವನ ಅಂತ ಊರೂರು ತಿರುಗ್ತಾ ಇದ್ರು. ಮಗ ಗುಣನಿಧಿಗೆ 8 ವರ್ಷವಾಗುತ್ತಲೇ ಉಪನಯನ ಮಾಡಿ ಗುರುಕುಲ ಶಿಕ್ಷಣ ಕಲಿಯಲು ಬಿಟ್ರು. ಆದ್ರೆ ಗುಣನಿಧಿ ಕೆಟ್ಟ ಹುಡುಗರ ಸಹವಾಸ ಮಾಡಿ ಕೆಟ್ಟು ಹೋದ. ಕಳ್ಳತನ, ಸುಳ್ಳತನ, ಗುರುಕುಲಕ್ಕೆ ತಪ್ಪಿಸಿಕೊಳ್ಳೋದು ಮಾಡುತ್ತಾ ದುಶ್ಚಟ ಕಲಿತ. ಇದು ತಂದೆಗೆ ತಿಳಿಯಲೇ ಇಲ್ಲ. ಆದ್ರೆ ತಾಯಿಗೆ ಗೊತ್ತಿತ್ತು. ಗುಣನಿಧಿ ಮೋಜು ಮಸ್ತಿ ಖರ್ಚಿಗಾಗಿ ತಾಯಿಯನ್ನ ಕಾಡಿಸಿ ಪೀಡಿಸಿ ಹಣ ತೆಗೆದುಕೊಂಡು ಹೋಗ್ತಿದ್ದ. ಬರಬರುತ್ತಾ ಕುಡಿತ, ಹಾಳು ಮುಳು ತಿನ್ನೋದು, ಧೂಮಪಾನ, ಜೂಜಾಟ ಎಲ್ಲವನ್ನ ಶುರು ಹಚ್ಚಿಕೊಂಡ. ಹುಡುಕಿದರೂ ಒಂದು ಒಳ್ಳೆ ಗುಣ ಇರಲಿಲ್ಲ. ಎದೆ ಸೀಳಿದರೆ 4 ಅಕ್ಷರವೂ ಇರಲಿಲ್ಲ. ಊರಿನ ಜನರು ಪಂಡಿತನ ಪುತ್ರ ದಂಡಪಿಂಡ ಎನ್ನುತ್ತಿದ್ರು. ಗುಣನಿಧಿಗೆ ಸುಗುಣಶೀಲೆ ಹುಡುಗಿಯನ್ನ ಹುಡುಕಿ ಮದುವೆ ಮಾಡಿದ್ರು. ಮದುವೆಯಾದ ಮೇಲೆ ತನ್ನ ಮಗ ಸರಿ ಹೋಗ್ತಾನೆ ಅಂತ ತಾಯಿ ತಿಳಿದಿದ್ರು. ಆದ್ರೆ ರಾಯರ ಕುದುರೆ ಕತ್ತೆಯಾಯ್ತು ಎಂಬಂತೆ ಗುಣನಿಧಿ ದುಶ್ಚಟಗಳನ್ನ ಜಾಸ್ತಿ ಮಾಡಿಕೊಂಡ. ಪಂಡಿತನ ಮಗನಾಗಿ ದುರ್ಗುಣಗಳ ದಾಸನಾದ. ತಂದೆ ಯಜ್ಞದತ್ತ ಯಾಗಕ್ಕಾಗಿ ಬೇರೆ ಗ್ರಾಮಕ್ಕೆ ಹೊರಟಾಗ ಕಳ್ಳಕಾಕರ ಭಯವೆಂದು ರತ್ನ ಖಚಿತ ಉಂಗುರ ತೆಗೆದಿಡುವಂತೆ ಪತ್ನಿಗೆ ಕೊಟ್ಟ. ಆಕೆ ಮಗನಿಗೆ ಕಾಣಬಾರದೆಂದು ಅಡಿಗೆ ಮನೆಯ ಡಬ್ಬಿಯೊಳಗೆ ಮುಚ್ಚಿಟ್ಲು. ಆದ್ರೆ ಕಳ್ಳ ಮಗ ಮರೆಯಲ್ಲಿ ನೋಡಿ ತಾಯಿಗೆ ಗೊತ್ತಾಗದಂತೆ ಉಂಗುರ ಕದ್ದು ಜೂಜಿನಲ್ಲಿ ಸೋತು ಗೊತ್ತಿಲ್ಲದಂತೆ ಸುಮ್ಮನಿದ್ದು ಬಿಟ್ಟ. ಯಜ್ಞದತ್ತ ಹೋಮ ಮುಗಿಸಿ ಮನೆಗೆ ಬರ್ತಿರುವಾಗ ಓರ್ವ ವ್ಯಕ್ತಿ ಕೈಯಲ್ಲಿ ತಮ್ಮ ಉಂಗುರ ನೋಡಿದ. ಇದು ನನ್ನ ಉಂಗುರ, ನಿನ್ನ ಕೈಗೆ ಹೇಗೆ ಬಂತು ಅಂತ ಕೇಳ್ದ. ಆತ ಜೋರಾಗಿ ನಕ್ಕು, ಆಹಾ ಮೇಧಾವಿ ಪಂಡಿತರೇ, ನಿಮ್ಮ ಮಗ ಗುಣನಿಧಿ ಜೂಜಾಡಲು ಉಂಗುರವನ್ನ ಪಣಕ್ಕಿಟ್ಟ. ಅದನ್ನ ನಾನು ಗೆದ್ದುಕೊಂಡೆ. ಗುಣನಿಧಿಯನ್ನ ಹೀಗೆ ಬಿಟ್ರೆ ಒಂದು ದಿನ ನಿಮ್ಮನ್ನೇ ಮಾರುತ್ತಾನೆ ಅಂತ ವ್ಯಂಗ್ಯವಾಡಿದ. ಆ ಮಾತು ಕೇಳಿ ಯಜ್ಞದತ್ತನ ಕಿವಿಗೆ ಕಾದ ಸೀಸ ಸುರಿದಂತಾಯಿತು. ತಂದೆಗೆ ತನ್ನ ಕಳ್ಳ ಬುದ್ಧಿ ತಿಳಿದಿದೆ ಎಂದು ಅರಿತ ಗುಣನಿಧಿ ಮನೆಗೆ ಹೋಗದೆ ಊರು ತೊರೆದು ದಿಕ್ಕು ದೆಸೆ ಇಲ್ಲದೆ ಕಾಡಿನಲ್ಲಿ ಅಲೆಯುತ್ತಾ ಹೊರಟ. ತಿನ್ನಲು ಆಹಾರವಿಲ್ಲ, ಕುಡಿಯಲು ನೀರಿಲ್ಲ. ಅದೇ ಹೊತ್ತಿಗೆ ಯಾತ್ರೆಗೆ ಹೊರಟ ಶಿವಭಕ್ತರನ್ನ ಹಿಂಬಾಲಿಸುತ್ತಾ ಶಿವ ದೇವಸ್ಥಾನಕ್ಕೆ ಬಂದ. ಶಿವಭಕ್ತರೆಲ್ಲ ಶಿವನಾಮ ಸ್ಮರಣೆ ಮಾಡುತ್ತಾ ನಿದ್ದೆ ಹೋದ್ರು. ಆದ್ರೆ ಇವನಿಗೆ ಹಸಿವು ತಡೆಯಲಾರದೆ ನಿದ್ದೆ ಬರಲಿಲ್ಲ. ಶಿವನ ಮುಂದೆ ಇಟ್ಟಿದ್ದ ಪ್ರಸಾದ ಕದ್ದು ತಿನ್ನಲು ಹೋದ. ಹಣತೆಯಲ್ಲಿದ್ದ ದೀಪ ನಂದುತ್ತಿತ್ತು. ತಾನು ಹೊದ್ದ ಶಲ್ಯ ಹರಿದು ಬತ್ತಿ ಮಾಡಿ ದೀಪ ಹಚ್ಚಿದ. ಅಡುಗೆಯನ್ನೆಲ್ಲ ತೆಗೆದುಕೊಂಡು ಓಡುವ ಭರದಲ್ಲಿ ಮಲಗಿದ್ದ ಭಕ್ತನಿಗೆ ಎಡವಿದ. ಆಗ ಎಲ್ಲರೂ ಹೊಡೆದ ರಭಸಕ್ಕೆ ಗುಣನಿಧಿ ಶಿವಾಲಯದಲ್ಲೇ ಸತ್ತು ಹೋದ. ಕತ್ತಲೆ ತುಂಬಿದ ದೇವಸ್ಥಾನದಲ್ಲಿ ಶಿವನ ಮುಂದೆ ದೀಪ ಹಚ್ಚಿದ್ದಕ್ಕೆ ಶಿವನ ಕರುಣೆಗೆ ಪಾತ್ರನಾಗಿ ಸತ್ತು ಬಿದ್ದ ಗುಣನಿಧಿಯನ್ನ ಕರೆದೊಯ್ಯಲು ವಿಷ್ಣು ಶಿವದೂತರು ಬಂದ್ರು. ಆ ಪುಣ್ಯದ ಫಲವಾಗಿ ಮರುಜನ್ಮದಲ್ಲಿ ಗುಣನಿಧಿ ಕಳಿಂಗರಾಜನಿಗೆ ಮಗನಾಗಿ ಜನಿಸಿದ. ಮತ್ತೊಂದು ಜನ್ಮದಲ್ಲಿ ಗುಣನಿಧಿ ಬ್ರಹ್ಮದೇವನ ಮಗ, 2ನೇ ಬ್ರಹ್ಮ ಎಂದು ಕರೆಸಿಕೊಳ್ಳುವ ಪುಲಸ್ತ್ಯರ ಮಗ ವಿಶ್ರವಸುವಿನ ಮಗನಾಗಿ ಹುಟ್ಟಿ ವೈಶ್ರವಣ ಎಂದು ಕರೆಸಿಕೊಂಡ. ಆತ ಎಷ್ಟೋ ವರ್ಷಗಳ ಕಾಲ ಶಿವನ ಕುರಿತು ತಪಸ್ಸು ಮಾಡಿ ಆಯಸ್ಸು ಮುಗಿಯುವ ಹಂತಕ್ಕೆ ಬಂದಿತು. ಆದ್ದರಿಂದ ಶಿವ ಪಾರ್ವತಿ ಸಹಿತ ಪ್ರತ್ಯಕ್ಷನಾಗಿ ದರ್ಶನ ಕೊಟ್ರು. ಕಣ್ಣು ಕಿತ್ತಿದ ಪಾರ್ವತಿ, ಐಶ್ವರ್ಯ ನೀಡಿದ ಶಿವ. ವೈಶ್ರವಣನಿಗೆ ಪಾರ್ವತಿ ಸೌಂದರ್ಯದ ಮೇಲೆ ಕಣ್ಣು ಹೋಯಿತು. ಪಾರ್ವತಿಯನ್ನೇ ದೃಷ್ಟಿಸಿ ನೋಡುತ್ತಿದ್ದಾಗ ಬಲಗಣ್ಣು ಬಲೂನಿನಂತೆ ಒಡೆದೋಯ್ತು. ತಪ್ಪಿನ ಅರಿವಾಗಿ ಪರಮೇಶ್ವರನನ್ನ ಪ್ರಾರ್ಥಿಸಿ ದೃಷ್ಟಿ ಕೊಡುವಂತೆ ಬೇಡಿದ. ಆತ ನಮ್ಮ ಪುತ್ರ ಇದ್ದಂತೆ ಕ್ಷಮಿಸಿ ಬಿಡು ಅಂತ ಶಿವ ಹೇಳಿದ. ಆಗ ಪಾರ್ವತಿ ಕುಬೇರನಿಗೆ ದೃಷ್ಟಿ ಬರುವಂತೆ ಮಾಡಿ ಬಲಗಣ್ಣು ಚಿಕ್ಕದಾಗಿ ಕಾಣುವಂತೆ ಅನುಗ್ರಹಿಸಿದ್ಲು. ಪರಮೇಶ್ವರನು ಸಂಪತ್ತಿನ ಅಧಿಪತಿಯಾಗುವಂತೆ ವರ ಕೊಟ್ಟ. ಅಂದಿನಿಂದ ವೈಶ್ರವಣ ಕುಬೇರನಾದ. ಆ
ಆತನ ಬಳಿ ಸಂಪತ್ತಿನ ರಾಶಿಯೇ ಬಿದ್ದಿದೆ. ನಾಳೆ ಶ್ರೀನಿವಾಸ ಪದ್ಮಾವತಿ ಕಲ್ಯಾಣದ ಬಗ್ಗೆ ಹೇಳ್ತೀವಿ. ಆ ಕಲ್ಯಾಣಕ್ಕಾಗಿ ಕುಬೇರ ಎಷ್ಟು ಸಾಲ ಕೊಟ್ಟಿದ್ದ ಅಂತಲೂ ಹೇಳ್ತೀವಿ. ಮಿಸ್ ಮಾಡಬೇಡಿ. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈಗಲೂ ಕೂಡ ಅಲ್ಲಿ ಲಾಸ್ಟಲ್ಲಿ ಒಂದು ಬಂತು ನೋಡಿ, ಒಂದು ಹಿತ್ತಾಳೆಯ ಒಂದು ಬರವಣಿಗೆ, ಅಂದರೆ ಎಷ್ಟು ಸಾಲ ಕೊಟ್ಟಿದ್ರು ಅಂತೇಳಿ ಆ ಲೆಕ್ಕ ಇದೆ ಅಂತೇಳಿ ಅದರಲ್ಲಿ ಬರೆದಿದೆ ಅಂತೇಳಿ ಅದಕ್ಕೆ ಈಗಲೂ ಕೂಡ ಮಾನ್ಯತೆ ಇದೆ. ಭಾಳ ಮುಖ್ಯವಾಗಿ ಏನಂತಂದರೆ ನೆನ್ನೆ ಕೂಡ ಹೇಳಿದ್ದೆ, ಈ ತಿರುಪತಿಯ ಸ್ಟೋರಿ ಶುರುವಾಗೋದಿಲ್ಲ ಯಾಕೆ ಸಾಲ ತಗೋತಾನೆ. ಈಗ ಎಲ್ಲರೂ ಹೋಗ್ತಾರಲ್ಲ ವೆಂಕಟರಮಣನ ಬಳಿ, ತಿಮ್ಮಪ್ಪನ ಬಳಿ. ತಿಮ್ಮಪ್ಪನ ಯಾಕೆ ಸಾಲ ತಗೊಂಡ ಅಂತಂದರೆ ತಿಮ್ಮಪ್ಪನ ಬಳಿ ಲಕ್ಷ್ಮಿ ಇರೋದಿಲ್ಲ. ಏನಾಗುತ್ತೆ, ಭೃಗು ಮಹರ್ಷಿ ಎದೆಗೋದ್ರು ಅನ್ನೋ ಕಾರಣಕ್ಕಾಗಿ ನೆನ್ನೆ ಹೇಳಿದ್ದೆ ಸ್ಟೋರಿಯಲ್ಲಿ, ಭೃಗು ಮಹರ್ಷಿ ಎದೆಗೋದ್ರು ಅನ್ನೋ ಕಾರಣಕ್ಕಾಗಿ ಎದೆಯಲ್ಲಿ ಕೂದಂಥ ಲಕ್ಷ್ಮಿ ಕೋಪಗೊಂಡು ಕೊಲ್ಲಾಪುರಕ್ಕೆ ಹೋಗಿ ನೆಲೆಸ್ತಾರೆ. ಇವರು ಒಬ್ಬಂಟಿ ಆಗ್ತಾರೆ, ಇವರು ಒಬ್ಬಂಟಿಯಾಗಿ ಬಂದಿರ್ತಾರೆ. ಲಕ್ಷ್ಮಿ ಇಲ್ಲದೆ ಇದ್ದರೆ ತಿಮ್ಮಪ್ಪನ ಬಳಿ ಕೂಡ ದುಡ್ಡಿಲ್ಲ ಅಂತೇಳಿ. ಈಗ ಇಷ್ಟು ದೊಡ್ಡ ಶ್ರೀಮಂತ ಅಲ್ವಾ ತಿಮ್ಮಪ್ಪ, ಆ ಲಕ್ಷ್ಮಿ ಬಂದ ನಂತರ ಅದಕ್ಕಾಗಿ ಲಕ್ಷ್ಮಿಯನ್ನು ಎದೆಯಲ್ಲಿ ಇಟ್ಕೊಂಡಿರೋದು ಅಂತೇಳಿ. ಅಲ್ಲಿ ಪದ್ಮಾವತಿ ಅಂತ ಆಗುತ್ತೆ, ಪದ್ಮಾವತಿ ಜೊತೆ ಮದುವೆ ಆಗುತ್ತೆ. ಪದ್ಮಾವತಿ ಜೊತೆ ಮದುವೆ ಆಗೋ ದುಡ್ಡಿರೋದಿಲ್ಲ, ಕುಬೇರನಿಂದ ಸಾಲ ಪಡೆಯೋದು. ಕುಬೇರನಿಂದ ಸಾಲ ಪಡೆದ ದಾನಪತ್ರ ಹಿತ್ತಾಳೆ ತಗಡು ಶೀಟಲ್ಲಿದೆ ದಾನಪತ್ರ. ಸೊ ನಾಳೆ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇನೆ. ವೀಕ್ಷಕರೇ, ಇವತ್ತು ತುಂಬ ಸುದ್ದಿ ಇದೆ. ಒಂದು CM ಸಿದ್ದರಾಮಯ್ಯ ವಿಚಾರಕ್ಕೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ಇದೆ, ಆಮೇಲೆ ಮುನ್ರತ್ನ ವಿಚಾರ ಕೂಡ ಇದೆ. ಎಲ್ಲ ವಿಚಾರಗಳನ್ನು ಹೇಳ್ತಾ ಹೋಗ್ತೀವಿ. ವಿಶೇಷವಾಗಿ ಮಹಾಲಕ್ಷ್ಮಿ ಮರ್ಡರ್ ಮಿಸ್ಟ್ರಿ ಭಾಳ ಟ್ವಿಸ್ಟ್ ಪಡೀತಾ ಇದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರಲ್ಲ, ಮುಖ್ಯಮಂತ್ರಿ ಬದಲಿಗೆ ಒಂದು ವೇಳೆ DK ಇದ್ದಿದ್ರೆ, ಪರಮೇಶ್ವರ್ ಇದ್ದಿದ್ರೆ, ಅಥವಾ ಯಡಿಯೂರಪ್ಪನವರು ಇದ್ದಿದ್ರೆ, ಅಥವಾ ಕುಮಾರಸ್ವಾಮಿ ಇದ್ದಿದ್ರೆ ಏನಾಗ್ತಿತ್ತು ಅಂತ ಒಂದು ಡೌಟ್ ಬರ್ತಾ ಇತ್ತು. ಏನು ಅಂತಂದರೆ ಅವ್ರು ಯಾರು ಕೂಡ ಸಿದ್ದರಾಮಯ್ಯ ಥರ ಮಾತಾಡ್ತಿರ್ಲಿಲ್ಲ. ನಮ್ಮ ಲಾಯರ್ ಮಾತಾಡ್ತಾರೆ. ಸಿದ್ದರಾಮಯ್ಯನ ವಿಶೇಷತೆ ಅಥವಾ ವಿರೋಧ ಪಕ್ಷಗಳು ಅವರೇ ನೋಡ್ರಪ್ಪ, ಈಗ 218 ಅಲ್ಲ 17A ಗೊತ್ತಾಯ್ತಾ ಅಂದ್ಬಿಟ್ಟು ಅವರೇ ಮಾತಾಡ್ಬಿಡ್ತಾರೆ. ಹಾಗೇನಾಗುತ್ತೆ, ಯಾರಿಗೂ ಅವರನ್ನು ಮತ್ತೊಬ್ಬರು ಅವರ ಮೇಲೆ ಸವಾರಿ ಮಾಡೋಕ್ಕಾಗಲ್ಲ. ಬಟ್ ನಾನೊಂದು ಅಬ್ಸರ್ವ್ ಮಾಡಿದಂಗೆ ನೀವು ಹೇಳ್ದಂಗೆ, ಈಗ ಅದೇ ಪ್ಲೇಸಲ್ಲಿ DK ಶಿವಕುಮಾರ್ ಅಥವಾ ಪರಮೇಶ್ವರ್ ಅಥವಾ MB ಪಾಟೀಲ್ ಯಾರೇ CM ಆಗಿದ್ರು ಕೂಡ ಇಂಥ ಆರೋಪ ಬಂದಿದ್ರೆ ತಕ್ಷಣಕ್ಕೆ ರಾಜೀನಾಮೆ ಕೊಡಿಸ್ತಾ ಇದ್ರು ಅಂತ ಪಕ್ಷದವರು. ಸಿದ್ದರಾಮಯ್ಯನ ಆಗಿರೋ ಕಾರಣಕ್ಕೆ ಅದನ್ನ ವೇಟ್ ಮಾಡ್ತಿದ್ದಾರೆ. ಅದು ನೆನ್ನೆ ನಾವು ಹೇಳಿದ್ವಿ ಏನಾಗುತ್ತೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ. ಆಮೇಲೆ ನೆನ್ನೆ 9 ಗಂಟೆಗೆ ನಾನು ವಿಸ್ತೃತವಾಗಿ ಹೇಳಿದ್ದೆ, ಯಾಕಂದರೆ ವೀರೇಂದ್ರ ಪಾಟೀಲ್ ನಂತರ ಏನಾಗುತ್ತೆ, ಈಗ ಕಾಂಗ್ರೆಸ್ಗಿರುವಂಥ ದೊಡ್ಡ ವೋಟ್ ಬ್ಯಾಂಕ್ ಅಹಿಂದಾನೆ. ಆಮೇಲೆ DK ಶಿವಕುಮಾರ್ ಇದ್ದಾರೆ ಅಂತ ಅಂದ್ಬಿಟ್ಟು ಒಂದು ಒಕ್ಕಲಿಗ ವೋಟ್ ಬ್ಯಾಂಕ್ ಕೂಡ ಇದೆ. ಲಿಂಗಾಯತರದ್ದು ಇಲ್ಲ ಅಂತಲ್ಲ, ಆದರೆ ಕಳೆದ ಬಾರಿ ಯಡಿಯೂರಪ್ಪನವರ ಕಾರಣಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ MLAಗಳು ಜಾಸ್ತಿ ಆಗಿದ್ರು ಅಂತೇಳಿ. ಈಗ ಅವರ ಮಗನಿಗೆ ಸಿಕ್ಕಿರೋ ಕಾರಣಕ್ಕಾಗಿ ಅದು BJPಗೆ ವಾಪಸ್ ಹೋಗುತ್ತೆ. ಆದರೆ ಅಹಿಂದದ ದೊಡ್ಡಣ್ಣ ಯಾರು? ಸಿದ್ದರಾಮಯ್ಯನವರ ಕುರುಬ ಸಮಾಜದ 40 ಲಕ್ಷ ಜನ ಇದ್ದಾರೆ. ಕುರುಬ ಸಮಾಜದವರು 40 ಜಾಸ್ತಿ, ಕೆಲವರು ಜಾಸ್ತಿ ಕಡಿಮೆ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಅದು 3ನೇ ಅತಿ ದೊಡ್ಡ ಅಂತ. ಆಮೇಲೆ 175 ಕ್ಷೇತ್ರದಲ್ಲಿ ನಿಮಗೆ ಸೋಲು ಗೆಲುವನ್ನು ನಿರ್ಧಾರ ಮಾಡುತ್ತೆ. ಅದು 10 ರಿಂದ 15 ಸಾವಿರ, ಒಂದು ಕಡೆ 5,000 ಇರ್ಬೋದು, 10,000 ಇರ್ಬೋದು, 15, 20 ಈ ಥರ ಇರ್ಬೋದು. ಆಮೇಲೆ ಸಿದ್ದರಾಮಯ್ಯ ಇರೋ ಕಾರಣಕ್ಕಾಗಿ 90% ವೋಟ್ ಅದು ಕಾಂಗ್ರೆಸ್ಗೆ ಬೀಳ್ತಾ ಇದೆ. ಹಾಗಾಗಿ BJPಯವರು ಕುರುಬ ಸಮುದಾಯದ MLAಗೂ ಟಿಕೆಟ್ ಕೊಡಲ್ಲ, ಯಾಕಂದ್ರೆ ಬೀಳಲ್ಲಪ್ಪ ಅಂತ ಅನ್ನೋ ಕಾರಣಕ್ಕಾಗಿ. ಹಾಗಾಗಿ ಅವರೇನಾದರೂ ಅಲ್ಗಾಡ್ಬಿಟ್ರೆ, ಅದಕ್ಕೆ ನೆನ್ನೆ ಹೇಳ್ತಾ ಇದ್ದೆ ನಾನು, ಒಂದು ವೇಳೆ ಈಗ ಮುಖ್ಯಮಂತ್ರಿ ಆಗೋದಕ್ಕೆ DK ಶಿವಕುಮಾರ್ಗೆ ಅವಕಾಶ ಸಿಕ್ಕಿದ್ರು ಕೂಡ ಅವರು ಮುಖ್ಯಮಂತ್ರಿ ಆಗೋದಿಲ್ಲ. ಏನಾಗ್ಬಿಡುತ್ತೆ ಅಂದ್ರೆ, ಓಹೋ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋದು ನೀನೇನಾ ಅಂತ ಒಂದು ಪಸರಿಸಿ ಬಿಡ್ತಾರೆ. ಮೂಡ ನೀವೇ ಮಾಡಿದ್ದೆ ಅಂತೇಳಿ BJP ಆದ್ರೆ ಹೇಳ್ಬಿಡುತ್ತೆ. ಹಾಗಾಗಿ ಅವರು ಅದಕ್ಕೆ ಹೋಗೋದಿಲ್ಲ. ಎನಿಹೌ, ಈಗ ನ್ಯಾಯಾಲಯದ ತೀರ್ಪನ್ನು ಗೌರವಿಸ್ತೇನೆ ಅಂತೇಳಿ CM ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಮೇಶ್ವರ್ ಹೇಳಿದ್ದಾರೆ. CM ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಕೇಳಿಸ್ಕೊಳ್ಳಿ. ತನಿಖೆ ಮಾಡೋದ್ರಲ್ಲಿ ನಾವು ಇವತ್ತು ಅವರು ತೀರ್ಪು ಕೊಟ್ಟಿದ್ದಾರೆ, ಅದರ ಬಗ್ಗೆ ಪ್ರಶ್ನೆ ಮಾಡೋದನ್ನು ಕೋರ್ಟಲ್ಲಿ ಡಬಲ್ ಬೆಂಚಲ್ಲಿ ಮತ್ತೊಂದು ಮಾಡ್ತೀವಿ, ಅದು ಬೇರೆ ವಿಚಾರ. ಆದರೆ ಮುಖ್ಯಮಂತ್ರಿಗಳನ್ನು ಅವರೇ ಹೇಳಿದ್ರಲ್ವಾ, ಅವರೇ ಹೇಳಿದ್ದಾರೆ, ಬೇರೆ ಬೇರೆ ವಕೀಲರು ಆರ್ಗ್ಯುಮೆಂಟ್ಗಳು ಮಾಡುವಂಥ ಸಂದರ್ಭದಲ್ಲಿ